ನಾನು ಸ್ವಾತಿ ಅಂತ ದುರ್ಗದಿಂದ. ಅಡುಗೆಯಲ್ಲಿ ಸ್ಪೈಸಸ್ ಎಷ್ಟುವರೆಗೂ ಬಳಸ್ಬೋದು? ಈ ಸ್ಪೈಸಸ್ಸು ಅಥವಾ ಮಸಾಲೆ ಪದಾರ್ಥಗಳು ಅದ್ಭುತವಾದ ಔಷಧಿ ಪದಾರ್ಥಗಳು. ಇವೆಲ್ಲ ಆಯುರ್ವೇದ ಔಷಧಿಗಳ ರೀತಿ ನಾವು ಬಳಸಬೇಕು. ಈ ಮಸಾಲೆ ಪದಾರ್ಥಗಳನ್ನು ವಿಶೇಷವಾಗಿ ನೇರವಾಗಿ ನಾವು ಸೇವನೆ ಮಾಡೋಕ್ಕಾಗಲ್ಲ. ಸೊ ಅದನ್ನೆಲ್ಲ ನಾವು ಅಡುಗೆಗಳ ಜೊತೆನೇ ಬಳಸಬೇಕು. ಸೊ ಹೀಗಾಗಿ ಅದನ್ನು ಔಷಧೀಯ ಆಹಾರಗಳು ಅಂತಲೇ ಕರಿಬೋದು. ಬಟ್ ಇದನ್ನು ಮಿತವಾಗಿ ಬಳಸಿದ್ರೆ ಅದು ಅದ್ಭುತವಾಗಿ ಆರೋಗ್ಯಕ್ಕೆ ಕಾರಣ ಆಗುತ್ತೆ. ಬಟ್ ಇದೇ ಸ್ಪೈಸಸ್ನ ನಾವು ಅತಿಯಾಗಿ ಬಳಸಿದ್ರೆ ಅದರಿಂದ ಆಗುವಷ್ಟು ಅನಾಹುತಗಳು ಬೇರೆ ಯಾವುದರಿಂದನೂ ಆಗಲ್ಲ. ಸೊ ಅದೊಂದು ಕೇಸ್ ಪ್ರೆಸೆಂಟೇಷನ್ ಹೇಳ್ತೀನಿ. ಒಬ್ಬರು ಬೆಂಗಳೂರಿಂದ ಬಂದರು, ಭಾಳ ಸೀನಿಯರ್ ಅಡ್ವೊಕೇಟ್ ಬಂದರು ಅವರು. ಸೊ ಅವ್ರಿಗೆ ಆಲ್ಮೋಸ್ಟ್ ಡಿಪ್ರೆಷನ್ನಲ್ಲಿತ್ತು, ಅಸಿಡಿಟಿ ಇತ್ತು, ತಲೆನೋವಿತ್ತು, ಆಮೇಲೆ ಹೈ ಬಿ ಪಿ ಇತ್ತು, ಪಲ್ಪಿಟೇಷನ್ ಜಾಸ್ತಿ ಇತ್ತು, ಹಾರ್ಟ್ ಬೀಟ್ ಜಾಸ್ತಿ ಇತ್ತು, ಆಮೇಲೆ ಎಲ್ಲದಕ್ಕೂ ಔಷಧಿಗಳು ತೊಗೊಳ್ತಾಯಿದ್ರು. ಬಿ12 ಕಡಿಮೆ ಆಗೋಗಿತ್ತು, ಅದಕ್ಕೂ ಸಪ್ಲಿಮೆಂಟ್ ತೊಗೊಂಡಿದ್ರು. ವಿಟಮಿನ್ ಡಿ ತುಂಬ ಡ್ರಾಪ್ ಆಗಿತ್ತು, ಅದಕ್ಕೂ ಸಪ್ಲಿಮೆಂಟ್ ತೊಗೊಂಡಿದ್ರು. ಬಟ್ ಏನೇ ತೊಗೊಂಡಿದ್ರು ಸಹ ಅವ್ರಿಗೆ ಸುಧಾರಣೆ ಆಗಿರಲಿಲ್ಲ. ಅವರ ಬ್ಲಡ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇತ್ತು, ಬಿ12 ನಾರ್ಮಲ್ ಆಗಿತ್ತು, ಬಟ್ ವಿಟಮಿನ್ ಡಿ ನಾರ್ಮಲ್ ಆಗಿತ್ತು. ಬಟ್ ಕ್ಲಿನಿಕಲ್ ಸಿಂಪ್ಟಮ್ಸ್, ಚಿಹ್ನೆಗಳಿದೆಯಲ್ಲ ದೇಹದ ಸಮಸ್ಯೆಗಳು, ಅದು ದಿನೇ ಹದಗೆಟ್ಟೋಗ್ಬಿಟ್ಟಿತ್ತು. ಎಷ್ಟರ ಮಟ್ಟಿಗೆ ಆಗಿತ್ತು ಅಂತಂದರೆ ಅವ್ರಿಗೆ ಆಫೀಸಕ್ಕೆ ಹೋಗೋಕ್ಕಾಗದೆ ಆಗೋಗಿತ್ತು. ಸೊ ಕೋರ್ಟ್ಗೆ ಅಟೆಂಡ್ ಮಾಡೋಕ್ಕಾಗದೆ ಆಗೋಗಿತ್ತು. ಸೊ ಮನೆ ಮೆಂಬರ್ಸ್ ಜೊತೆ ಮಾತಾಡೋಕ್ಕಾಗದೆ ಆಗೋಗಿತ್ತು. ಆಲ್ಮೋಸ್ಟ್ ಡಿಪ್ರೆಷನ್ನಲ್ಲಿದ್ದರು. ಸೊ ಬದುಕೇ ಕಳ್ಕೊಳ್ಳೋ ಸ್ಥಿತಿಯಲ್ಲಿದ್ದರು. ಈ ಸ್ಥಿತಿಯಲ್ಲಿ ನಮ್ಮಲ್ಲಿ ಬಂದರು. ಸೊ ಡೀಟೇಲಾಗಿ ವಿಚಾರಿಸಿದಾಗ ಅವ್ರು ಹೇಳಿದ್ರು, ಇದೆಲ್ಲ ಈ ಕೋವಿಡ್ ನಂತರದ ಕಥೆಗಳಿವೆಲ್ಲ, ಕೋವಿಡ್ ನಂತರದ ಇದೆಲ್ಲ ಸಮಸ್ಯೆ ಆಗಿರೋದು ಅವರಿಗೆ. ಸೊ ಅವ್ರು ಏನು ಹೇಳಿದ್ರು ಅಂತಂದರೆ, ಈ ಕೊರೋನಾ ಬಂದಾಗ ಭಾಳಷ್ಟು ಜನ ಈ ಸ್ಪೈಸಸ್ ಹೆಚ್ಚಿಗೆ ಯೂಸ್ ಮಾಡಿದ್ರು, ಅಂದರೆ ಕಷಾಯಗಳು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಅವ್ರಿಗೂ ವಾಟ್ಸಪ್ಪಲ್ಲಿ ಬಂತು, ಈ ಥರ ಕಷಾಯ ಯೂಸ್ ಮಾಡಿದ್ರೆ ಕೊರೋನಾ ಬರಲ್ಲ. ಸೊ ಅವ್ರೇನು ಮಾಡಿದ್ರು, ವಾಟ್ಸಪ್ಪಲ್ಲಿ ಇನ್ನೊಂದಷ್ಟೆಲ್ಲ ರಿಸರ್ಚ್ ಮಾಡಿಕೊಂಡ್ರು. 10 ರೀತಿ ಸ್ಪೈಸಸ್ನ ಲಿಸ್ಟ್ ಮಾಡಿಕೊಂಡ್ರು. ಚಕ್ಕೆ ಒಂದಿಡಿ, ಲವಂಗ ಒಂದಿಡಿ, ಕಾಳು ಮೆಣಸು, ಜೀರಿಗೆ, ಆಮೇಲೆ ಮೆಣಸು, ಧನಿಯಾ, ಈ ಥರ 10 ಮಸಾಲೆ ಪದಾರ್ಥಗಳನ್ನು ಎಲ್ಲ ಒಂದೊಂದಿಡಿ ಹಾಕ್ಕೊಂಡ್ರು. ಸೊ ಗಂಡ ಹೆಂಡತಿ ಇಬ್ಬರಿದ್ದರು. 10 ಲೀಟ್ರ್ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸೋರು. ಕುದಿಸಿ 10 ಲೀಟ್ರನ್ನ 5 ಲೀಟ್ರಿಗೆ ತೆಗ್ಸೋರು. ಆ 5 ಲೀಟ್ರನ್ನ ಇಡೀ ದಿನ ಗಂಡ ಹೆಂಡತಿ ಇಬ್ಬರು ಕುಡಿಯೋದಕ್ಕೆ ಶುರು ಮಾಡಿದ್ರು. ಒಂದು 2-3 ದಿನ ಕುಡಿದ್ರು. ಆ ವೈಫ್ಗೆ ಏನಾಯಿತು, ಏನೇನೋ ಗ್ಯಾಸ್ಟ್ರಿಕ್ ಇಶ್ಯೂಸ್ ಬಂದುಬಿಡ್ತು. ಆಕೆ ನಾನು ಬೇಡ ಅಂತ ಬಿಟ್ಬಿಟ್ರು. ಸೊ ಇವ್ರೇನು ಮಾಡಿದ್ರು, ನಾನು ಗಟ್ಟಿ ಇದ್ದೀನಿ ಅಂತ ಇವ್ರೇನು ಮಾಡಿದ್ರು, ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡಿದ್ರು. ಇವರೊಂದು ವಾರ 10 ದಿನ ಅದನ್ನು ಕುಡಿದ ಮೇಲೆ ಏನಾಯಿತು, ಇವ್ರಿಗೂ ಗ್ಯಾಸ್ಟ್ರಿಕ್ ಇಶ್ಯೂಸ್ ಬರೋಕ್ಕೆ ಶುರುವಾಯಿತು. ಸೊ ಗ್ಯಾಸ್ಟ್ರಿಕ್ ಇಶ್ಯೂಸ್ ಬರೋಕ್ಕೆ ಶುರುವಾಯಿತು. ಇಮ್ಮಿಡಿಯೇಟಾಗಿ ಒಳ್ಳೆ ಎಂಟ್ರಾಲಜಿಸ್ಟ್ ಹತ್ರ ಹೋದರು. ಅವ್ರು ಒಳ್ಳೆ ಟ್ರೀಟ್ಮೆಂಟ್ ಮಾತ್ರೆ ಎಲ್ಲ ಕೊಟ್ಟರು. ಮಾತ್ರೆ ತೊಗೊಂಡ್ರು, ಮನೆಗೆ ಬಂದು ಕಷಾಯ ಕುಡಿಯೋದನ್ನು ಬಿಡಲಿಲ್ಲ. ಹೀಗಾಗಿ ಆ ಮಾತ್ರೆಗಳ ಕೆಲಸ ಆಗಲಿಲ್ಲ. ಏನೋ 1-2 ದಿನ ಕಂಟ್ರೋಲ್ ಆಯಿತು, ಮತ್ತೆ ಸಮಸ್ಯೆಗಳು ಶುರುವಾಯಿತು. ಹೀಗೆ 1-2 ವಿಸಿಟ್ ಆಯಿತು ಡಾಕ್ಟ್ರ್ ಹತ್ರ. ಆ ನಂತರ ಅದು ಸಿಂಪ್ಟಮ್ಸ್ ಚೇಂಜ್ ಆಗಲಿಲ್ಲ, ಡಾಕ್ಟ್ರನ್ನ ಚೇಂಜ್ ಮಾಡಿದ್ರು. ಸೊ ಸಹಜವಾಗಿ ಅವರು ಒಳ್ಳೆ ಚಿಕಿತ್ಸೆನೇ ಕೊಟ್ಟರು. ಬಟ್ ಆ ಚಿಕಿತ್ಸೆ ಇವರಿಗೆ ರಿಸಲ್ಟ್ ಬರಲಿಲ್ಲ. ಯಾಕೆಂದರೆ ಟ್ರೀಟ್ಮೆಂಟ್ ತೊಗೊಳ್ಳೋರು, ಮನೆಗೆ ಬಂದು ಕಷಾಯ ಕುಡಿಯೋರು. ಹೀಗೆ ಒಂದು 2 ತಿಂಗಳಾಗೋಷ್ಟು ಇದಕ್ಕೆ ಸಿವಿಯರ್ ಆಗೋಯಿತು. ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಶುರುವಾಗೋಯಿತು. ತಲೆನೋವು ಬರೋಕ್ಕೆ ಶುರುವಾಯಿತು. ನ್ಯೂರಾಲಜಿಸ್ಟ್ ಹತ್ರ ಹೋದರು, ಎಲ್ಲ ನಾರ್ಮಲ್ ಅಂತಂದರು. ಎದೆನೋವು ಬರೋಕ್ಕೆ ಶುರುವಾಯಿತು. ಹಾರ್ಟ್ ಸರ್ಜನ್ ಹತ್ರ ಹೋದರು, ಎಲ್ಲ ನಾರ್ಮಲ್, ECG ನಾರ್ಮಲ್ಲು, ಯಾಕೋ ನಾರ್ಮಲ್ ಎಲ್ಲ ಆಯಿತು. ಬಟ್ ಸಮಸ್ಯೆಗೆ ಪರಿಹಾರ ಗೊತ್ತಾಗಲಿಲ್ಲ. ಸೊ ಮನೆಯವರು ಅಳೋದಕ್ಕೆ ಶುರು ಮಾಡಿದ್ರು. ಕಡೆಗೆ ಇವ್ರಿಗೆ ಯಾರೋ ಮದ್ದಿಟ್ಬಿಟ್ಟಿದ್ದಾರೆ ಅಂತ ಪೂಜೆಗಳು ಮಾಡ್ಸೋಕ್ಕೆ ಶುರು ಮಾಡಿದ್ರು. ಏನು ಮಾಡಿದ್ರು ಪರಿಹಾರ ಆಗಲಿಲ್ಲ. ತೀರಾ ಆಕಸ್ಮಿಕವಾಗಿ ಕೋಲಾರದ ಬಾಹುಬಲಿ ನನ್ನ ವಿಡಿಯೋ ನೋಡಿ ಬಂದರು. ಸೊ ನೋಡಿದ್ರೆ ಇದು ಯಾವುದು ಸ್ಪೈಸಸ್ ತೊಗೊತಾ ಇದ್ದಾರೆ. ಆದರೆ ಮಿನಿಮಮ್ ತೊಗೊಂಡಿದ್ರೆ ಖಂಡಿತವಾಗ್ಲೂ ಆರೋಗ್ಯ ಸುಧಾರಣೆ ಆಗ್ತಾಯಿತ್ತು. ಬಟ್ ಎಷ್ಟರ ಮಟ್ಟಿಗೆ ಅತಿಯಾಗಿ ತೊಗೊಳ್ತಾ ಇದ್ದಾರೆ ಅಂತಂದರೆ, ಈ ಅತಿಯಾದ ಸ್ಪೈಸಸ್ಸಿಂದ ಅವರ ಅಸಿಡಿಟಿ ಇಶ್ಯೂಸ್ ಜಾಸ್ತಿ ಆಗಿ ಇಡೀ ದೇಹ ಎಲ್ಲ ಆ್ಯಸಿಡ್ ಸ್ಪ್ರೆಡ್ ಆಗಿ ಸೊ ಸಮಸ್ಯೆಗೆ ಸಿಕ್ಕಾಕ್ಕೊಂಡ್ರು. ಬಹಳ ಸರಳವಾದ ಆಹಾರ ಕೊಟ್ವಿ. ಚಪಾತಿನೂ ಕೊಡೋಂಗಿಲ್ಲ, ರೊಟ್ಟಿನೂ ಕೊಡೋಂಗಿಲ್ಲ, ಹಸಿ ತರಕಾರಿನೂ ಕೊಡೋಂಗಿಲ್ಲ. ಹಣ್ಣುಗಳು ತಿಂದರೂ ಅವ್ರಿಗೆ ಇನ್ಫ್ಲಮೇಷನ್, ಹೊಟ್ಟೆಯಲ್ಲಿ ಸಮಸ್ಯೆ ಆಗ್ತಾಯಿತ್ತು. ಹೀಗಾಗಿ ತುಂಬ ಸರಳವಾಗಿರೋ ಅನ್ನ, ಸಾರು, ಬೇಯಿಸಿರೋ ಪಲ್ಯಗಳು ಕೊಟ್ಟು 1 ವಾರದಲ್ಲಿ ಅವ್ರಿಗೆ ಸ್ಪೈಸಸ್ ಇಲ್ವಲ್ಲ, ಅದೇ ಅರ್ಧ ಕಾಯಿಲೆ ವಾಸಿ ಆಗೋಯಿತು. 4 ದಿನ ಆಗೋಷ್ಟೊತ್ತಿಗೆ ನಿದ್ದೆ ಬರೋಕ್ಕೆ ಶುರುವಾಯಿತು. ಇಲ್ಲಿಂದ ಹೋದ್ಮೇಲೆ ಮನೆಯಲ್ಲಿ 1 ತಿಂಗಳು ಕಂಟಿನ್ಯೂ ಮಾಡಿಕೊಂಡ್ರು. ಆ ನಂತರ ಎಷ್ಟು ಸ್ಟ್ರಾಂಗ್ ಆದರು ಅಂತಂದರೆ ಮತ್ತೆ 3 ತಿಂಗಳು ಬಿಟ್ಟು ಬಂದು ಅವ್ರ ಖುಷಿಗೆ ಹತ್ಕೊಂಡು ಹೋದರು, ಅಷ್ಟು ಚೆನ್ನಾಗಾದರು. ಸೊ ಸ್ಪೈಸಸ್ಸು ಭಾಳ ಒಳ್ಳೆ ಆಹಾರ, ಔಷಧಿ. ಬಟ್ ಅದು ಮಿತವಾಗಿ ತೊಗೊಂಡ್ರೆ ಆರೋಗ್ಯ, ಅತಿಯಾಗಿ ತೊಗೊಂಡ್ರೆ ಅದು ಅನಾರೋಗ್ಯ.